ಕುಮಾರಸ್ವಾಮಿ ನನ್ನೆ JDS ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಕುಮಾರಣ್ಣವರನ್ನು ಬಿಡದಿಯಲ್ಲಿರುವಂಥ ಅವರ ಮನೆಯಲ್ಲಿ ಭೇಟಿಯಾಗಿ ನಾನು ಮಾತುಕತೆಯನ್ನು ಕೂಡ ನಡೆಸಿದೆ. ಮೂಲತಃ ನಾನು ಅಲ್ಲಿಗೆ ಹೋಗಿದ್ದು ಇತ್ತೀಚೆಗೆ ನನ್ನ ತಮ್ಮನನ್ನು ಮರಗಳತನದ ವಿಚಾರದಲ್ಲಿ ಅನಗತ್ಯವಾಗಿ ಎಳೆತಂದು FIRನಲ್ಲಿ ಹೆಸರೇ ಇಲ್ಲದಿದ್ದವನಿಗೆ ಅರೆಸ್ಟ್ ಮಾಡಿ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡೋಂತಹ ಒಂದು ದುರುದ್ದೇಶಪೂರಿತ ರಾಜಕೀಯ ಷಡ್ಯಂತ್ರ ಏನು ನಡೀತು ಅದರ ಬಗ್ಗೆ ಕೂಲಂಕಷವಾಗಿ ಜನಕ್ಕೆ ಅರ್ಥವಾಗುವ ರೀತಿಯಲ್ಲಿ ದಾಖಲೆ ಸಮೇತ ಸತ್ಯ ಸಂಗತಿಯನ್ನು ಬಿಚ್ಚಿಟ್ಟಂತಹ ಕುಮಾರಣ್ಣನಿಗೆ ನಾನು ವೈಯಕ್ತಿಕವಾಗಿ ಹೋಗಿ ಧನ್ಯವಾದವನ್ನು ಕೃತಜ್ಞತೆಯನ್ನು ಅರ್ಪಿಸಿದೆ. ಹಾಗೆ BJP JDS ಮೈತ್ರಿ ಇಡೀ ರಾಜ್ಯದಲ್ಲಿ ಇರೋದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅವರ ಆಶೀರ್ವಾದ ಮತ್ತು ಬೆಂಬಲ ಬೇಕು ಅಂತೇಳಿ ಅವ್ರು ಕೇಳಿಕೊಂಡೆ. ಯಾಕಂದರೆ 2014ರಿಂದಲೂ ಕೂಡ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬಹಳ ನಾನು BJP ಕ್ಯಾಂಡಿಡೇಟ್ ಆದರೂ ನನಗೆ ಆಲ್ ಪಾರ್ಟಿ ವೋಟರ್ಸ್ ಇದ್ದಾರೆ. JDS ಮತ್ತು ಕಾಂಗ್ರೆಸ್ನಲ್ಲಿರುವಂಥವರು ಕೂಡ ಮೋದಿಜಿ ಭಕ್ತರು ಯಾರಿದ್ದಾರೆ ಅವರು ಕೂಡ ನನಗೆ ವೋಟ್ ಹಾಕ್ತಾಯಿದ್ರು. ಸರಿ, ನಮ್ಮದು ಅಧಿಕೃತವಾದಂಥ ಮೈತ್ರಿ JDS ಪಕ್ಷದಿಂದ ಜೊತೆ ಇದೆ. ಕಾಂಗ್ರೆಸ್ನಲ್ಲೂ ಮೋದಿಜಿಯವ್ರ ಬಗ್ಗೆ ಸದಾಭಿಪ್ರಾಯ ಇರುವಂಥವ್ರು ವೋಟ್ ಹಾಕ್ತಾರೆ. ಆದರೆ JDSನವರು ಈ ನಮ್ಮ ಜೊತೆ ಅಧಿಕೃತವಾದಂಥ ಮೈತ್ರಿಯಲ್ಲಿರೋದ್ರಿಂದ ಅವರು ದೊಡ್ಡ ಪ್ರಮಾಣದಲ್ಲಿ ಇಳಿದು ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಹಾಗಾಗಿ ಕುಮಾರಣ್ಣನ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ, ಅವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಹೋಗಿದ್ದೆ. ಅವರ ಬೆಂಬಲ, ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ